ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದಿದೆ. ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವಾಗಿದೆ. ಅದು ಯಾರಿಂದ? ಗುರು ಸಮಾನವಾದ ವ್ಯಕ್ತಿಯಿಂದ. ಬ್ಯಾಡ್ಮಿಂಟನ್ ಕೋಚ್ ಅತ್ಯಾಚಾರ ಎಸಗಿದ್ದಾನೆ. ಅಪ್ರಾಪ್ತೆಯ ಮೇಲೆ 16 ವರ್ಷದ ಬಾಲಕಿಯ ಮೇಲೆ ಮುಗಿಬಿದ್ದ ಕಾಮುಕ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಾಲಕಿಗೆ 2 ವರ್ಷಗಳಿಂದ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ. ಕೋಚಿಂಗ್ ಕೊಡುವ ನೆಪದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಈತ ಎಸಗಿದ್ದಾನೆ. ತಮಿಳುನಾಡು ಮೂಲದ ಸುರೇಶ್ ಬಾಲಾಜಿಯಿಂದ ಕೃತ್ಯ. ಅಷ್ಟು ಮಾತ್ರವಲ್ಲ, ಅಪ್ರಾಪ್ತೆಯಿಂದ ಅಶ್ಲೀಲ ಫೋಟೋವನ್ನ ಕೂಡ ಕಳಿಸಿಕೊಂಡಿದ್ದಾನೆ ಈ ಪಾಪಿ. ಅಜ್ಜಿ ಮೊಬೈಲ್ನಿಂದ ಕೋಚ್ಗೆ ಫೋಟೋ ಕಳಿಸಿದ್ಲು ಈ ಬಾಲಕಿ. ಅಜ್ಜಿಯಿಂದ ಮೊಬೈಲ್ ಪರಿಶೀಲನೆ ಆಗುತ್ತೆ. ಆ ವೇಳೆ ಕೃತ್ಯ ಬಯಲಾಗಿದೆ. ಇನ್ನು ಈತನ ಮೊಬೈಲ್ನಲ್ಲಿ 8 ಯುವತಿಯರ ನಗ್ನ ಫೋಟೋಗಳು ಪತ್ತೆಯಾಗಿವೆ. ಗಮನಿಸ್ತಾ ಇದ್ದೀರಿ, ಈತನೇ ಬ್ಯಾಡ್ಮಿಂಟನ್ ಕೋಚ್. 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಸಾಕಷ್ಟು ಮಂದಿ ಯುವತಿಯರ ನಗ್ನ ಫೋಟೋಸನ್ನು ಇಟ್ಕೊಂಡಿದ್ದಾನೆ. ಈತ ತಮಿಳುನಾಡು ಮೂಲದವನು, ಸುರೇಶ್ ಬಾಲಾಜಿ ಅಂತ ಹೇಳಿ. ಬಾಲಕಿಗೆ 2 ವರ್ಷಗಳಿಂದ ಕೋಚಿಂಗ್ ಅನ್ನು ಕೊಡ್ತಾ ಇದ್ದ ಬ್ಯಾಡ್ಮಿಂಟನ್ ವಿಚಾರದಲ್ಲಿ. ತರಬೇತುದಾರನಾಗಿದ್ದುಕೊಂಡು ಈ ರೀತಿಯ ಕೃತ್ಯವನ್ನು ಎಸಗಿದ್ದಾನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಸುರೇಶ್ ಬಾಲಾಜಿ ಈತ ತಮಿಳುನಾಡಿನವನು ಅನ್ನೋದು ಗೊತ್ತಾಗಿದೆ. ಆದರೆ ಎಷ್ಟು ವರ್ಷಗಳಿಂದ ಈತ ಕೋಚಿಂಗ್ ಕೊಡ್ತಾ ಇದ್ದ? ಈತನ ಬಗ್ಗೆ ಮತ್ತಷ್ಟು ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಏನಾದರೂ ಆಗಿದೆಯಾ? ಏನಾಗಿದೆ ಬೆಳವಣಿಗೆ? ಹೌದು ಮಧುಶ್ರೀ, ಏನು ಬ್ಯಾಟಿಂಗ್ ಕೋಚಿಂಗ್ ಕೊಡ್ತಿದ್ದಂತಹ ಸುರೇಶ್ ಬಾಲಾಜಿ ಇದಾನೆ. ಈತ ಬೆಂಗಳೂರಿನಲ್ಲಿ ಸುಮಾರು 5 ರಿಂದ 6 ವರ್ಷಗಳಿಂದ ಇದ್ದ ಅಂತ ತಿಳಿದು ಬಂದಿದೆ. ಈತ ಸುಮಾರು 5 ರಿಂದ 6 ವರ್ಷದಿಂದ ಬ್ಯಾಟಿಂಗ್ ಕೋಚಿಂಗ್ ಕೊಟ್ಕೊಂಡು ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತದ್ದು. ಜೊತೆಗೆ ಇವನ ಮೊಬೈಲ್ ಈಗ ಪೊಲೀಸರು ತನಿಖೆ ವೇಳೆಯಲ್ಲಿ ಇವನ ಮೊಬೈಲ್ ಅಲ್ಲಿ ಸುಮಾರು 6 ರಿಂದ 8 ವಿಡಿಯೋಗಳು ಬೇರೆ ಬೇರೆ ಬಾಲಕಿಯರ ನಗ್ನ ಫೋಟೋಗಳು ತಿಳಿದು ಬಂದಿರೋದು. ಈ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಮಾಡಿದ್ದಾನೆ. ಈ ಬಾಲಕಿಯ ಅಜ್ಜಿ ಮೊಬೈಲ್ ಅಲ್ಲಿ ನಗ್ನ ಫೋಟೋವನ್ನು ತರಿಸ್ಕೊಂಡು ಈತ ನೋಡ್ತಿರುವಂತದ್ದು. ಈಗ ಆ ಅಜ್ಜಿ ಮೊಬೈಲ್ ನ ನೋಡೋ ಸಂದರ್ಭದಲ್ಲಿ ಆ ಅಜ್ಜಿಗೆ ಮೊಬೈಲ್ ನಗ್ನ ಫೋಟೋ ಕಂಡಾಗ ಅಜ್ಜಿ ತನ್ನ ಪೋಷಕರಿಗೆ ಮಾಹಿತಿ ಕೊಟ್ಟಿರುವಂತದ್ದು. ಆ ಮಾಹಿತಿ ಆಧಾರದ ಮೇಲೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಂತಹ ಪೋಷಕರು ಈಗ ತನಿಖೆಯನ್ನು ಮುಂದುವರಿಸಿದ್ರು. ಜೊತೆಗೆ ಪೊಲೀಸರು ಈಗ ಆತನನ್ನು ಬಂಧಿಸಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು. ಈತನ ಮೊಬೈಲ್ ಅನ್ನು ಸಹ ತನಿಖೆ ಮುಂದುವರಿಸಿರೋದು ಮಧುಶ್ರೀ. ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.